ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೌಮ್ಯ ಲೋಕ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ತಿದ್ದೀನಿ. ಇವತ್ತು ಕಿರಣ್ ಮಧ್ಯಾಹ್ನ ಬಜ್ಜಿ ಮಾಡೋಣ ಅಂತ ಹೇಳಿ ಬಜ್ಜಿಗೆ ಈ ಒಂದು ಬಾಳೆಕಾಯಿನ ಬಿಡಿಸ್ಕೊಳ್ತಾ ಇದ್ದಾನೆ. ಆ್ಯಕ್ಚುಲಿ ಮೇಲ್ಗಡೆ ಸಿಪ್ಪೆ ಇರುತ್ತಲ್ವ, ಅದನ್ನು ಕೂಡ ತೆಗೆದಾಕ್ಬಿಡ್ತಿದ್ದಾನೆ. ನಾವು ಹೇಳ್ತಾ ಇದ್ವಿ ಅದನ್ನು ತೆಗಿಬೇಡ, ಹಂಗೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ. ಬಟ್ ಅವನು ಇಲ್ಲ, ನೀನು ಸುಮ್ಮನೆ ಇರು ಅಂತ ಹೇಳಿ ಅದನ್ನು ಕೂಡ ತೆಗೆದು ಹಾಕ್ತಿದ್ದಾನೆ. ಅವನು ವೀಡಿಯೋ ಎಲ್ಲ ಮಾಡಬೇಡ ಅಂತ ಹೇಳ್ತಾ ಇದ್ದ, ಬಟ್ ಸ್ಟಿಲ್ ನಾನು ವೀಡಿಯೋ ಮಾಡಿಕೊಂಡೆ. ಹಾಗೆ ಇವಾಗ ಹಿಟ್ಟೆಲ್ಲನೂ ಕೂಡ ಮಿಕ್ಸ್ ಮಾಡಿ ಇಟ್ಟಿದ್ದೆ. ಇವಾಗ ಬಜ್ಜಿ ಹಾಕ್ತಿದ್ದಾನೆ. ಹೊರಗಡೆನೇ ಗ್ಯಾಸ್ನ ತೊಗೊಂಬಂದು ಇಟ್ಕೊಂಡು ಮಾಡ್ತಾ ಇದ್ದೀವಿ. ಅಂದರೆ ಒಂದು ಚಿಕ್ಕ ಗ್ಯಾಸ್ ಇದೆ, ಸೊ ಅದನ್ನು ತೊಗೊಂಬಂದು ಹೊರಗಡೆ ಇಟ್ಕೊಂಡು ಮಾಡ್ತಾ ಇದ್ವಿ. ಕಿರಣ್ ಕುಕ್ಕಿಂಗ್ ಎಲ್ಲ ಚೆನ್ನಾಗಿ ಮಾಡ್ತಾನೆ. ಅಂದರೆ ಈ ಥರ ಬಜ್ಜಿ ಹಾಕೋದು, ಹಾಗೆ ಗೋಬಿ, ಆ ಥರದ್ದೆಲ್ಲ ಐಟಮ್ಸ್ನು ಕೂಡ ತುಂಬ ಚೆನ್ನಾಗಿ ಮಾಡ್ತಾನೆ. ಬಟ್ ಯಾವುದೂ ನನಗೆ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ ಬಿಡಲ್ಲ ವೀಡಿಯೋ ಮಾಡೋದಕ್ಕೆ, ಹಾಗಾಗಿ ನಾನು ಮಾಡಲ್ಲ. ಸೊ ಲಾಸ್ಟ್ ಟೈಮ್ ಒಂದು ಸಲ ಗೋಬಿ ಮಾಡಿದ್ದ, ತುಂಬ ಚೆನ್ನಾಗಾಗಿತ್ತು. ನೋಡಿ ಬಜ್ಜಿ ಈ ಥರ ಆಗ್ತಾಯಿದೆ. ಹಾಗೆ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಕೂಡ ತೊಗೊಂಡು ಬಂದ್ವಿ. ಅಜ್ಜಿಗೆ ಹಸಿಮೆಣ್ಸಿನ್ಕಾಯಿ ಬಜ್ಜಿ ಬೇಕು ಅಂತ ಹೇಳಿ. ಮಧ್ಯಾಹ್ನ ಊಟಕ್ಕೆ ಅಜ್ಜಿ ಕಡಲೆಪುರಿ ಒಗ್ಗರಣೆ ಮಾಡಿದ್ದಾರೆ, ಹಾಗೆ ಬಜ್ಜಿ. ಒಗ್ಗರಣೆದ್ದು ರೆಸಿಪಿ ಶೂಟ್ ಮಾಡೋಣ ಅಂತ ಅಂದ್ಕೊಂಡ್ವಿ, ಬಟ್ ಆಗಲಿಲ್ಲ. ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ತೋರಿಸ್ತೀನಿ. ಅದಾದಮೇಲೆ ಕಿರಣ್ಗೆ ಒಂದು ಸ್ವಲ್ಪ ಇಲ್ಲಿ ಆಯಿಲ್ ಮಸಾಜ್ ಮಾಡಿಕೊಡ್ತಾ ಇದ್ದೀನಿ. ಹೀಟ್ ತುಂಬ ಆಗ್ತಾ ಇರುತ್ತೆ ಇವ್ರ ಸಿಸ್ಟಮ್ ವರ್ಕ್ ಮಾಡೋದೆಲ್ಲ, ಬಟ್ ಇವನಿಗೆ ಹರಳೆಣ್ಣೆ ಅಂದ್ರೇ ಇಷ್ಟ ಇಲ್ಲ. ಆದರೂ ಕೂಡ ನಾನು ಬಲವಂತ ಮಾಡಿ ಇವತ್ತು ಸ್ವಲ್ಪ ಹಚ್ಕೊಡ್ತೀನಿ ಅಂತ ಹೇಳಿ ಹರಳೆಣ್ಣೆ ಹಾಕಿ ಚೆನ್ನಾಗಿ ಮಸಾಜ್ ಮಾಡ್ತಾಯಿದ್ದೀನಿ. ಸೊ ಹರಳೆಣ್ಣೆ ಹಾಕೋದ್ರಿಂದ ನಿಜವಾಗ್ಲೂ ನಮ್ಮದು ಹೀಟ್ ಏನಿರುತ್ತೆ, ಬಾಡಿ ಹೀಟು ತುಂಬಾ ಕಂಟ್ರೋಲ್ ಮಾಡುತ್ತೆ, ತುಂಬ ರಿಡ್ಯೂಸ್ ಮಾಡುತ್ತೆ ಅದು. ಇಲ್ಲಿ ನೋಡಿ ಮಗಳು ಕೂಡ ಬಂದು ಅಪ್ಪಂಗೆ ಮಸಾಜ್ ಮಾಡೋದಕ್ಕೆ. ಸೊ ನಾನು ಈ ಥರ ಮಸಾಜ್ ಮಾಡ್ತಾಯಿದ್ದೆ ಅಲ್ವಾ, ಇವಾಗ ನೋಡಿಕೊಂಡು ಅವಳು ಕೂಡ ನೀಟಾಗಿ ತಲೆನ ಬಡ್ದು ಮಸಾಜ್ ಮಾಡ್ತಾಯಿದ್ದಾಳೆ ಸುಬ್ಬಿ. ಹಾಗೆ ಈವ್ನಿಂಗ್ ನಾನು ಕಿರಣ್ಗೆ ಬಾಕ್ಸ್ಗೆ ಅಂತ ಹೇಳಿ ತರಕಾರಿಗಳೆಲ್ಲನೂ ಹಾಕಿ ಪಲಾವ್ ಮಾಡ್ತಾಯಿದ್ದೆ, ಲೈಕ್ ಬಾತ್ ಥರ ಮಾಡ್ತಾಯಿದ್ದೆ. ಸೊ ಇವತ್ತು RCB ಮ್ಯಾಚ್ ಇತ್ತು. RCB ವಿನ್ ಆಯಿತು ಆಫ್ಟರ್ 18 ಇಯರ್ಸ್. ತುಂಬ ಖುಷಿ ಆಯಿತು ನನಗಂತೂ. ನಾನು ಕ್ರಿಕೆಟ್ ಅಷ್ಟೊಂದು ನೋಡಲ್ಲ, ನನಗೇನು ಅಷ್ಟು ಇಂಟ್ರೆಸ್ಟ್ ಇಲ್ಲ, ಆ್ಯಂಡ್ ನನಗೇನು ಅದ್ರ ಬಗ್ಗೆ ಅಷ್ಟು ನಾಲೆಡ್ಜ್ ಇಲ್ಲ, ಹಾಗಾಗಿ ನಾನು ನೋಡಲ್ಲ. ಬಟ್ ಯಾವಾಗಲಾದರೂ ಮ್ಯಾಚ್ ಹಾಕಿದಾಗ ಕಿರಣ್ ಜೊತೆಲಿ ನೋಡ್ತಾ ಇರ್ತೀನಿ ಅಷ್ಟೇ. ಬಟ್ ನನಗೆ ಕೊಹ್ಲಿ ತುಂಬಾ ಇಷ್ಟ. ಕೊಹ್ಲಿ ಮತ್ತು ಅನುಷ್ಕಾದು ಪೇರ್ ನನಗೆ ತುಂಬ ಇಷ್ಟ ಆಗುತ್ತೆ. ನಾನು ಮಲ್ಕೊಂಡಿದ್ದೆ ನೈಟು, ಮಧ್ಯರಾತ್ರಿ ಪಟಾಕಿ ಹೊಡಿತಾ ಇದ್ರು, ಅವಾಗ ಹಾಗೆ ಇದ್ದೆ, ಟೆರೆಸ್ ಮೇಲೆ ಬಂದೆ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ಕಿರಣ್ ಕೋಟೆ ಇಡ್ಲಿ ತಿನ್ನಕ್ಕೆ ಹೋಗೋಣ ಅಂತ ಹೇಳಿ ಕರ್ಕೊಂಡು ಹೋಗಿದ್ದ. ನಾರ್ಮಲಾಗಿ ನಾವು ದಾವಣಗೆರೆ ಬೆಣ್ಣೆ ದೋಸೆ ತಿಂತೀವಲ್ವ, ಅದೇ ಹೋಟೆಲಲ್ಲಿ ಸಿಗುತ್ತೆ. ಅಲ್ಲಿ ತಿನ್ಕೊಂಡು ವಾಪಸ್ ಹೋಗಿದ್ವಿ, ಬಟ್ ಆಮೇಲೆ ಕಿರಣ್ ಪಾರ್ಸಲ್ ಹೇಳಿದ್ದೆ ಮರ್ತೋಗ್ಬಿಟ್ಟ. ಮತ್ತೆ ಹೋಗಿ ಇಸ್ಕೊಂಡು ಬರ್ತೀನಿ ಅಂತ ಹೋದ. ನಾವಿಲ್ಲಿ ಹಾಗೆ ನಿಂತ್ಕೊಂಡಿದ್ವಿ. ಆ್ಯಂಡ್ ಮನೆಗೆ ಬಂದಮೇಲೆ ಮತ್ತೆ ಒಂದು ಸ್ವಲ್ಪ ಬಟ್ಟೆಗಳನ್ನು ಕೂಡ ಪ್ಯಾಕ್ ಮಾಡೋಣ ಅಂತ ಹೇಳಿ ಪ್ಯಾಕ್ ಮಾಡ್ತಾಯಿದ್ದೆ. ನನ್ನ ಬಟ್ಟೆಗಳೇನಿದೆ ಅದನ್ನು ಮಾತ್ರ. ಆ್ಯಕ್ಚುಲಿ ಬಾಕ್ಸ್ ಒಳಗಡೆ ಹಾಕೋಣ ಅಂತ ಅಂದ್ಕೊಂಡ್ವಿ, ಬಟ್ ಬಾಕ್ಸಲ್ಲಿ ಹಾಕಿದ್ರೆ ಎತ್ಕೊಂಡು ಹೋಗೋದಕ್ಕೆ ಕಷ್ಟ ಆಗುತ್ತೆ ಅಂತೇಳಿ ಈ ಥರದ್ದು ದೊಡ್ಡ ದೊಡ್ಡ ಕವರ್ಗಳನ್ನ ತರಿಸಿದ್ರು ಅತ್ತೆ. ಸೊ ಒಂದೊಂದು ಕವರಲ್ಲಿ ಸ್ವಲ್ಪ ಸ್ವಲ್ಪ ಬಟ್ಟೆಗಳನ್ನ ಹಾಕಿಬಿಟ್ಟು ಇಡ್ತಾಯಿದ್ದೀನಿ, ಲೈಕ್ ಎತ್ಕೊಂಡು ಹೋಗೋರ್ಗು ಕೂಡ ಈಸಿ ಆಗಬೇಕು ಅಂತ ಹೇಳಿ. ಒಂದು ಕವರ್ ಫುಲ್ಲು ಫಿಲ್ ಮಾಡಿದೆ, ಇನ್ನೊಂದು ಕವರ್ಗೆ ಫಿಲ್ ಮಾಡೋಣ ಅನ್ನೋ ಅಷ್ಟರಲ್ಲಿ ಕವರೇ ಸಿಗಲಿಲ್ಲ. ಅತ್ತೆ ಕೂಡ ಹೊರಗಡೆ ಹೋಗಿದ್ದರು, ಹಾಗಾಗಿ ಅವ್ರು ಬರೋದಕ್ಕೆ ಅಂತ ವೆಯ್ಟ್ ಮಾಡ್ತಾಯಿದ್ವಿ. ಅಷ್ಟೊತ್ತಿಗೆ ಪಾಪು ಕೂಡ ಎದ್ಲು. ಸರಿ, ಅವ್ರು ಬರೋ ಅಷ್ಟರಲ್ಲಿ ಒಂದು ಸ್ವಲ್ಪ ಬಟ್ಟೆಗಳನ್ನ ಫೋಲ್ಡ್ ಮಾಡಿ ಇಟ್ಬಿಡೋಣ ಅಂತ ಹೇಳಿ ಜಸ್ಟ್ ಹಾಗೆ ಫೋಲ್ಡ್ ಮಾಡಿ ಇಡ್ತಾಯಿದ್ದೀನಿ. ಅಂದರೆ ತುಂಬ ನೀಟಾಗೇನು ಫೋಲ್ಡ್ ಮಾಡ್ತಾಯಿಲ್ಲ, ಯಾಕಂದರೆ ಮತ್ತೆ ಇವಾಗ ಕವರಿಗೆ ತುಂಬಿದ್ರೆ ಮತ್ತೆ ಎಲ್ಲ ಹಾಳಾಗುತ್ತೆ ಅಂತ ಹೇಳಿ ಜಸ್ಟ್ ಹಾಗೆ ಫೋಲ್ಡ್ ಮಾಡಿ ಇಡ್ತಾಯಿದ್ದೀನಿ. ನೋಡಿ, ನನ್ನ ಮಗಳೂ ಕೂಡ ಎಷ್ಟು ಚೆನ್ನಾಗಿ ನನಗೆ ಫೋಲ್ಡ್ ಮಾಡಿ ಕೊಡ್ತಾ ಇದ್ದಾಳೆ. ಬೆಳಿಗ್ಗೆ ಇಡ್ಲಿ ಮಾತ್ರ ತಿಂದಿದ್ದೆ ಅಲ್ವಾ, ಹೊಟ್ಟೆ ಹಸಿತಾಯಿತ್ತು ನನಗೆ, ಹಾಗಾಗಿ ಮ್ಯಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿ ಮ್ಯಾಗಿಗೆ ಇಟ್ಟಿದ್ದೀನಿ. ಸೊ ನನಗೆ ಈ ಥರದ್ದು ಮ್ಯಾಗಿ ತುಂಬ ಇಷ್ಟ. ಅಂದರೆ 1 to 3 ಮ್ಯಾಗಿ ಬರುತ್ತಲ್ವ, ಅದೆಲ್ಲ ನನಗೆ ಇಷ್ಟ ಆಗೋಲ್ಲ. ಈ 2 ಮಿನಿಟ್ಸ್ ಮ್ಯಾಗಿ ನಂಗೆ ತುಂಬ ಇಷ್ಟ ಆಗುತ್ತೆ. ಆ ಫ್ಲೇವರ್ ಒಂಥರ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಅದರಲ್ಲಿರೋ ಮಸಾಲೆ ಇದೆಯಲ್ವ, ಅದಂತೂ ನನಗೆ ಸಖತ್ ಇಷ್ಟ. ಹಂಗಾಗಿ ತಪ್ಪಲೆನೆಲ್ಲ ನೀಟಾಗಿ ಕೆರೆದು ಹಾಕೊಳ್ತಾ ಇದ್ದೀನಿ.
ನನ್ನ ಮಗಳು ನೋಡಿ ಎಷ್ಟು ಚೆನ್ನಾಗಿ ನನಗೆ ಮುತ್ತಿಕ್ಕಾಗಿ ಬರ್ತಿದ್ದಾಳೆ. ಅವಾಗ ಅವಳಿಗೆ ನನ್ನ ಮೇಲೆ ಲವ್ ಜಾಸ್ತಿ ಆಗ್ತಾ ಇರುತ್ತೆ. ಆ್ಯಂಡ್ ಬೆಡ್ಡಲ್ಲಿ ನಾವಿಬ್ಬರೇ ಇದ್ದಾಗ ಲವ್ ಜಾಸ್ತಿ ಆಗುತ್ತೆ ಅವಳಿಗೆ. ಅವಾಗ ಬಂದು ಆ ಥರ ಮುತ್ತು ಕೊಡ್ತಾ ಇರ್ತಾಳೆ ಕೆನ್ನೆಗೆಲ್ಲ. ಕಿರಣ್ ಕೂಡ ಎದ್ಬಿಟ್ಟು ಮಜ್ಜಿಗೆ ಮಾಡಿಕೊಡು ಸ್ವಲ್ಪ ಅಂತಂದ, ಮಸಾಲೆ ಮಜ್ಜಿಗೆ. ಹಾಗಾಗಿ ಅವನಿಗೆ ಅಂತ ಹೇಳಿ ಮಸಾಲೆ ಮಜ್ಜಿಗೆ ಮಾಡಿದೆ. ತುಂಬ ಚೆನ್ನಾಗಾಗಿತ್ತು. ಅಂದರೆ ವಿಡಿಯೋ ಕಳಿಸಿದ್ದೆ ಹೆಂಗೆ ಮಾಡೋದಂತ. ಸೊ ಅದು ನೋಡ್ಕೊಂಡು ಮಾಡಿದ್ದೆ. ಜೀರಿಗೆ, ಶುಂಠಿ, ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಪುದೀನ ಎಲ್ಲ ಮಿಕ್ಸಿಗೆ ಹಾಕಿಬಿಟ್ಟು ಆಮೇಲೆ ಅದನ್ನು ಮಜ್ಜಿಗೆ ಜೊತೆಲಿ ಮಿಕ್ಸ್ ಮಾಡೋದು, ಉಪ್ಪು ಹಾಕ್ಬಿಟ್ಟು. ತುಂಬ ಚೆನ್ನಾಗಿತ್ತು. ಸೊ ನೀವು ಒಂದ್ಸಲ ಟ್ರೈ ಮಾಡಿ, ಚೆನ್ನಾಗಾಗುತ್ತೆ. ಹಾಗೆ ಕುಡಿಯೋದಕ್ಕಿಂತ ಆ ಥರ ಟೇಸ್ಟ್ ಮಾಡ್ಬೋದು. ಇಲ್ಲಿ ಅಪ್ಪ ಮಗಳು ಇಬ್ಬರು ಕೂಡ ಆಟ ಆಡ್ಕೊಂಡಿದ್ದಾರೆ ಜೋಕಾಲಿ ಮೇಲೆ. ಜೋಕಾಲಿ ಅಂದರೆ ಸೀರೆ ಮೇಲೆ. ಸ್ವಲ್ಪ ಹೊತ್ತಾದಮೇಲೆ ಪಾಪಗೂ ಕೂಡ ಸ್ನಾನ ಮಾಡಿಸಿ ರೆಡಿ ಮಾಡಿಬಿಟ್ಟು ಅವಳನ್ನ ಟೆರೆಸ್ ಮೇಲೆ ಕರ್ಕೊಂಡು ಹೋಗ್ಬಿಟ್ಟಿದೆ ಒಂದು ಸ್ವಲ್ಪ ಹೊತ್ತು ಆಟ ಆಡಲಿ ಅಂತ ಹೇಳಿ. ಅವಳಿಗೆ ಹೊರಗಡೆ ಹೋಗೋದಂದರೆ ಇಷ್ಟ. ಸೊ ಎಲ್ಲಿ ಕರ್ಕೊಂಡು ಹೋಗೋದು ಅಂತ ಹೇಳಿ ಇವತ್ತು ಟೆರೆಸ್ ಮೇಲೆ ಹಾಗೆ ಕರ್ಕೊಂಡು ಬಂದು ಬಿಟ್ಟಿದ್ದೀನಿ. ಹಾಗೆ ನೈಟ್ ಆಗಿದೆ ಇವಾಗ. ಕಿರಣ್ ಕೂಡ ಆಫೀಸಿಗೆ ಹೊರಟ. ಇದೊಂದು ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದರಲ್ಲಿ ಹೊಸ ಬಟ್ಟೆಗಳಿದ್ದಾವೆ. ಸೊ ಇದನ್ನೆಲ್ಲನೂ ಕೂಡ ಇನ್ನೊಂದು ಚಿಕ್ಕ ಸೂಟ್ ಕೇಸ್ ಇದೆ. ಸೊ ಅದರಲ್ಲಿ ಹಾಕಿಬಿಟ್ಟು ಇದರಲ್ಲಿ ನನ್ನ ಸೀರೆಗಳನ್ನ ಇಡೋಣ ಅಂತ. ಚಿಕ್ಕ ಸೂಟ್ ಕೇಸಲ್ಲಿ ನಂದು ಸೀರೆಗಳಿದೆ. ಸೊ ಅದನ್ನು ಇದರಲ್ಲಿ ಹಾಕಿ ಇದನ್ನೆಲ್ಲ ಅದರಲ್ಲಿ ಹಾಕೋಣ ಅಂದ್ಕೊಂಡೆ. ಬಟ್ ಇದರಲ್ಲಿ ಮದುವೆದು ಎಲ್ಲ ಸೂಟ್ ಆಗಿರ್ಬೋದು ಮತ್ತು ಹೊಸ ಬಟ್ಟೆಗಳೆಲ್ಲ ಇದರಲ್ಲಿದೆ, ಕಿರಣ್ದೆಲ್ಲ. ಹಾಗಾಗಿ ಇದನ್ನು ನಾನು ತೆಗಿಲಿಲ್ಲ, ವಾಪಸ್ ಇಟ್ಬಿಟ್ಟೆ. ಇನ್ನೊಂದು ಬ್ಯಾಗ್ ತೊಗೊಂಡೆ, ಕಿಟ್ ಬ್ಯಾಗ್ ಥರದ್ದು. ಅದರಲ್ಲಿ ಸೀರೆಗಳನ್ನೆಲ್ಲ ಹಾಕಿಡೋಣ ಅಂತ ಹೇಳಿ. ಇಲ್ಲಿರೋ ಎಲ್ಲ ಸೀರೆಗಳು ಕೂಡ ಹೊಸದೇನೆ. ಯಾವುದಕ್ಕೂ ಕೂಡ ಬ್ಲೌಸ್ ಹೊಲಿಸಿಲ್ಲ. ಯಾವುದೋ ಕೆಲವದಕ್ಕೆ ಮಾತ್ರ ಬ್ಲೌಸ್ ಹೊಲಿಸಿದ್ದೀನಿ. ಒಂದು 2 ಸೀರೆಗೆ 3 ಸೀರೆಗೆ ಬ್ಲೌಸ್ ಹೊಲಿಸಿದ್ದೀನಿ ಅಷ್ಟೇ. ಅದನ್ನು ಬಿಟ್ಟರೆ ಇನ್ನು ಯಾವ ಸೀರೆಗೂ ಕೂಡ ಬ್ಲೌಸ್ನ ಸ್ಟಿಚ್ ಮಾಡಿಸಿಲ್ಲ ನಾನು. ಎಲ್ಲನೂ ಕೂಡ ಒಂದೊಂದು ಸಲ ವೇರ್ ಮಾಡಿ ಇಟ್ಟಿರೋದೇನೆ. ಸೊ ಹಾಗಾಗಿ ಇವಾಗ ಎಲ್ಲನೂ ಕೂಡ ಕಿಟ್ ಬ್ಯಾಗಲ್ಲಿ ಹಾಕ್ತಾಯಿದ್ದೀನಿ. ಅಂದರೆ ಬೀರುವಲ್ಲಿ ಇನ್ನೂ ಕೂಡ ಒಂದು ಸ್ವಲ್ಪ ಹೊಸ ಸೀರೆಗಳಿದ್ದಾವೆ. ಹಾಗಾಗಿ ಸೂಟ್ ಕೇಸಲ್ಲಿ ಹೊಸ ಸೀರೆಗಳನ್ನ ಹಾಕೋಣ ಅಂತ. ಇದು ನನ್ನ ಮದುವೆಯ ಒಂದು ಬ್ಲೌಸು, ಅಂದರೆ ಧಾರೆ ಬ್ಲೌಸು. ತುಂಬ ಗ್ರ್ಯಾಂಡಾಗಿ ಸ್ಟಿಚ್ ಮಾಡಿಸಿದ್ದೆ ನಾನು. ಅದನ್ನು ನಾನು ಮದುವೆ ಟೈಮಲ್ಲಿ ಒಂದು ಸಲ ಹಾಕಿದ್ದೆ. ಅದನ್ನು ಬಿಟ್ಟರೆ ಲಕ್ಷ್ಮಿ ಕೂರಿಸಿದಾಗ ಬೇರೆ ಒಂದು ಸ್ಯಾರಿಗೆ ಮಿಸ್ ಮ್ಯಾಚ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೆ ಬ್ಲೌಸ್ನ. ಈ ಸೀರೆ ಬಂದು ನಮ್ಮ ಚಿಕ್ಕತ್ತೆ ಕೊಡಿಸಿದ್ದು. ಇದನ್ನು ಕೂಡ ಒಂದು ಸಲ ವೇರ್ ಮಾಡಿದ್ದೀನಿ. ಈ ಒಂದು ಸೀರೆನೂ ಕೂಡ ಇನ್ನೊಬ್ರು ಚಿಕ್ಕತ್ತೆ ಕೊಡಿಸಿದ್ದು. ಬ್ಲೂ ಕಲರಲ್ಲಿ ಪಿಕಾಕ್ ಡಿಸೈನ್ ಇದೆ. ತುಂಬ ಚೆನ್ನಾಗಿದೆ. ಇದು ಎಂಬ್ರಾಯ್ಡ್ರಿ ಮಾಡಿರೋದು ಇದನ್ನು. ಇದು ಕೂಡ ಚೆನ್ನಾಗಿದೆ. ಆಗಲೇ ಹೇಳ್ದಂಗೆ ಎಲ್ಲನೂ ಕೂಡ ಒಂದೊಂದು ಸಲ ವೇರ್ ಮಾಡಿದ್ದೀನಿ. ಇದು ಅಮ್ಮನ ಸೀರೆ ಎತ್ಕೊಂಡು ಬಂದಿದ್ದೀನಿ ನಾನು, ಹಾಕ್ಕೊಳ್ಳೋಣ ಯಾವಾಗಲಾದರೂ ಅಂತ. ಬಟ್ ಒಂದು ಸಲನೂ ಕೂಡ ಹಾಕ್ಕೊಂಡೇ ಇಲ್ಲ. ಬ್ಲೂ ಕಲರ್ ಸ್ಯಾರಿ ತುಂಬಾ ಚೆನ್ನಾಗಿದೆ. ಸ್ಕೈ ಬ್ಲೂ ಹಾಗೆ ಸಿಲ್ವರ್ ಕಲರ್ ಇದೆ ಇದು ಬಾರ್ಡರ್ ಬಂದು. ಸೊ ಸಿಲ್ವರ್ ಕಲರ್ ಈ ಒಂದು ಬ್ಲೌಸ್ ಮ್ಯಾಚ್ ಆಗುತ್ತೆ. ಇದನ್ನು ನಾನು ಮದುವೆ ಟೈಮಲ್ಲಿ ತೊಗೊಂಡಿದ್ದೆ ಅರ್ಶಿನ ಶಾಸ್ತ್ರಕ್ಕೆ ಅಂತ. ಬಟ್ ಅರ್ಶಿನ ಶಾಸ್ತ್ರಕ್ಕೆ ಬೇರೆದು ಹಾಕ್ಕೊಂಡೆ. ಬಿಕಾಸ್ ಇಷ್ಟು ಚೆನ್ನಾಗಿದೆ ಬ್ಲೌಸ್, ಇದನ್ನು ಹಾಳು ಮಾಡೋದು ಬೇಡ ಅಂತ ಇದನ್ನು ಲಿಂಗ ಪೂಜೆ ಮಾಡಿದಾಗ ಹಾಕ್ಕೊಂಡಿದ್ದೆ. ಈ ಒಂದು ಸ್ಯಾರಿ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಗ್ರೀನ್ ಕಲರು, ತುಂಬ ಲೈಟ್ ವೆಯ್ಟು ಆ್ಯಂಡ್ ಪೇಸ್ಟಲ್ ಕಲರ್ಸು ತುಂಬ ಚೆನ್ನಾಗಿದ್ದಾವೆ ಎಲ್ಲವೂ ಕೂಡ. ಇದನ್ನು ನಾನು ಕೂಡಲ ಸಂಗಮಕ್ಕೆ ಹೋದಾಗ ಹಾಕ್ಕೊಂಡಿದ್ದೆ, ನಮ್ಮ ಮನೆ ದೇವ್ರಿಗೆ ಹೋದಾಗ. ಸೊ ಹಾಗೆ ಎಲ್ಲ ಒಂದೊಂದು ಸಲ ಹಾಕಿ ಇಟ್ಟಿದ್ದೀನಿ. ಅದಾದಮೇಲೆ ಮತ್ತೆ ಹಾಕ್ಕೊಂಡೇ ಇಲ್ಲ. ಇನ್ಮೇಲಿಂದ ಎಲ್ಲ ಹಬ್ಬಗಳಿಗೂ ಕೂಡ ಇವನ್ನೇ ಇನ್ನೊಂದು ಸಲ ಹಾಕ್ಕೊಬೇಕು. ಸೊ ಒಂದೊಂದು ಸಲ ಹಾಕಿ ಇಟ್ಟಿರೋದೇನೆ. ಕೆಲವೊಂದಕ್ಕೆ ಸ್ಟಿಚ್ ಮಾಡಿಸಿಲ್ಲ ಬ್ಲೌಸು. ಸೊ ಯಾವ್ದ್ಯಾವ್ದು ಚೆನ್ನಾಗಿದೆ ಅದನ್ನು ನೋಡ್ಬಿಟ್ಟು ಅದನ್ನು ಮಾತ್ರ ಸ್ಟಿಚ್ ಮಾಡಿಸ್ಕೊತೀನಿ. ಇನ್ನು ಮಿಕ್ಕಿದ್ದಕ್ಕೆ ಬೇಕಿದ್ದರೆ ಮಿಸ್ ಮ್ಯಾಚ್ ಮಾಡಿ ಹಾಕ್ಕೊಂಡ್ರೆ ಆಗುತ್ತೆ. ಇದು ನಮ್ಮ ಚಿಕ್ಕತ್ತೆ ಕೊಟ್ಟಿರೋದು ಸೀಮಂತದಲ್ಲಿ. ಇದು ಅಷ್ಟೇ ಒಂಥರ ಫ್ಯಾನ್ಸಿ ಸ್ಯಾರಿ. ಬ್ಲೌಸ್ ಡಿಸೈನ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಸೊ ಇದು ಕೂಡ ಸ್ಯಾರಿ ಅಷ್ಟೇ. ಅಂದರೆ ಫುಲ್ ಓಪನ್ ಮಾಡಿ ನೋಡಲಿಲ್ಲ ನಾನು, ಬಿಕಾಸ್ ಮತ್ತೆ ಫೋಲ್ಡ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ. ಇದೆಲ್ಲನೂ ಕೂಡ ಇವಾಗ ನಾನು ಸೂಟ್ ಕೇಸಲ್ಲಿ ಇಟ್ಬಿಡ್ತೀನಿ. ಹಾಗೆ ಇಲ್ಲಿ ಇನ್ನು ಕೆಲವೊಂದಷ್ಟು ಸೀರೆಗಳಿದ್ದಾವೆ, ಬಾರ್ಡರ್ ಸೀರೆಗಳು, ರೇಷ್ಮೆ ಸೀರೆ. ಇದು 4 ತಿಂಗಳಲ್ಲಿದ್ದಾಗ ಕುಪ್ಸ ಮಾಡಿದ್ರಲ್ವ, ಆವಾಗ ಕೊಡಿಸಿದ್ದು ಗಿರ್ಜತ್ತೆ ಮತ್ತು ಅಮ್ಮ ಕೊಡಿಸಿದ್ದು ಸ್ಯಾರಿ. ಇದು ಯಾವುದ್ರದ್ದು ಕೂಡ ಇನ್ನೂ ಸ್ಟಿಚ್ ಮಾಡಿಸಿಲ್ಲ, ಮಾಡಿಸ್ಬೇಕೆಲ್ಲನೂ ಕೂಡ. ಇಲ್ಲಿ ಇಷ್ಟೇ ಸೀರೆಗಳಿರೋದು. ಇನ್ನು ಮಿಕ್ಕಿದೆಲ್ಲ ಅಮ್ಮನ ಮನೇಲಿದೆ. ಅಮ್ಮನ ಮನೆಗೆ ಹೋದಾಗ ತೊಗೊಂಡು ಬರ್ತೀನಿ ಎಲ್ಲನೂ ಕೂಡ. ಹಾಗೆ ನಾನು ಸ್ಯಾರಿ ಕಲೆಕ್ಷನ್ದು ವೀಡಿಯೋ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಏನು ಮಾಡಲಿ ಕಮೆಂಟ್ ಮಾಡಿ, ಸ್ಯಾರಿ ಕಲೆಕ್ಷನ್ ವೀಡಿಯೋ ಮಾಡಲಾ ಬೇಡವಾ ಅಂತ. ಸೊ ನೀವು ಮಾಡಿ ಅಂತ ಅಂದರೆ ನಾನು ಮನೆ ಶಿಫ್ಟ್ ಆದಮೇಲೆ ಎಲ್ಲ ಸೆಟಲ್ ಆದಮೇಲೆ ಒಂದು ಸಲ ಮಾಡ್ತೀನಿ ಎಲ್ಲ ಸೀರೆಗಳದ್ದು ಕಲೆಕ್ಷನ್ಸನ್ನು. ಹಾಗೆ ಲಾಸ್ಟ್ ವ್ಲಾಗಲ್ಲಿ ಕೇಳಿದ್ರಿ ನಿಮ್ಮ ನೆಕ್ ಪೀಸ್ ಡಿಸೈನ್ ತೋರಿಸಿ ಅಂತ. ಅಂದರೆ ಅಮ್ಮನ ಮನೆಯಿಂದ ಕಿರಣ್ ಮನೆಗೆ ಬಂದೆ ಅಲ್ವಾ, ಆವಾಗ ಇದನ್ನು ನಾನು ಹಾಕಿದ್ದೆ. ಸೊ ಆ ವಿಡಿಯೋದಲ್ಲಿ ಕೇಳಿದ್ರಿ ತೋರಿಸಿ ಅಂತ. ಆ್ಯಕ್ಚುಲಿ ಇದು ನಾನು ಮೊದಲೇ ತೋರಿಸಿದ್ದೀನಿ ನಿಮಗೆ. ಇದನ್ನು ನಾನು ಗೌಡ್ಗೆರೆಯಲ್ಲಿ ತೊಗೊಂಡಿದ್ದು. ಇದ್ರ
ಕಾಸ್ಟ್ ಬಂದು ಆ್ಯಕ್ಚುಲಿ ನೀವು ನಂಬಲ್ಲ ಬರೀ 150 ರುಪೀಸ್ ಅಷ್ಟೇ. ಇದು ತುಂಬಾ ಚೆನ್ನಾಗಿದೆ ಆ್ಯಂಡ್ ಹಾಕ್ಕೊಂಡಾಗ ಸ್ಯಾರಿ ಮೇಲೆ ತುಂಬಾ ಲುಕ್ ಕೊಡುತ್ತೆ. ಇದು ಒಂಥರ ಚೋಕರ್ ಪೀಸ್ ಥರ ಇದೆ, ಬಟ್ ತುಂಬಾ ಚೆನ್ನಾಗಿದೆ. ಇದು ಬೇರೆ ಕಡೆನೂ ಸಿಗ್ಬೋದೇನೋ ಗೊತ್ತಿಲ್ಲ, ಬಟ್ ನಾನು ಮೇರಿಯಾದಲ್ಲಿ ಒಂದು ಕಡೆ ನೋಡಿದೆ, ಬಟ್ ಅಲ್ಲಿ 350 ಹೇಳಿದರು. ನಾನು ಗೌಡ್ಗೆರೆಯಲ್ಲಿದ್ದೇನೆ, ಬರೀ 150ಗೆ ತೊಗೊಂಡೆ. ತುಂಬ ಚೆನ್ನಾಗಿದೆ ಆ್ಯಂಡ್ ಇದರಲ್ಲಿ 3 ಕಲರ್ಸ್ ಅವೈಲೇಬಲ್ ಇತ್ತು. ಸೊ ನೀವೇನಾದರೂ ಅಲ್ಲಿ ಹೋದರೆ ನೀವು ತೊಗೊಳ್ಬೋದು. ಬಟ್ ಆ್ಯಕ್ಚುಲಿ ಇದು ಒಂಥರ ಗೋಲ್ಡ್ ಥರನೇ ಇರುತ್ತೆ, ಯಾಕಂದರೆ ಗ್ರೀನ್ ಕಲರ್ ಸ್ಟೋನ್ ಮಧ್ಯದಲ್ಲಿ ಗೋಲ್ಡನ್ ಕಲರಲ್ಲಿ ಬೀಡ್ಸ್ ಇದೆ. ಸೊ ತುಂಬ ಚೆನ್ನಾಗಿದೆ. ಇದು ಆರ್ಟಿಫಿಷಿಯಲ್ ಜ್ಯುವೆಲರಿ, ಲಾಸ್ಟ್ ವಾಗಲ್ಲಿ ಕೇಳಿದ್ದೀನಿ ಅಂತ ತೋರಿಸಿದ್ದೀನಿ ಅಷ್ಟೇ. ಹಾಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಇದ್ದು ಮತ್ತೆ ಸ್ವಲ್ಪ ಕ್ಲೀನಿಂಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ನಮ್ಮ ಅತ್ತೆಗೆ ನಾನು ವಿಡಿಯೋ ಮಾಡೋದೇ ಒಂಚೂರು ಇಷ್ಟ ಇಲ್ಲ ಗೈಸ್, ಯಾಕಂದರೆ ನೋಡಿ ಹೆಂಗೆ ಬಂದು ನನ್ನ ಕ್ಯಾಮ್ರಾಗೆ ಅಡ್ಡ ನಿಂತ್ಕೊಂಡಿದ್ದಾರೆ ಅಂತ. ಆ್ಯಕ್ಚುಲಿ ಅವ್ರು ಕ್ಯಾಮ್ರಾ ನೋಡಿಲ್ಲ ಅಲ್ಲಿ ಇಟ್ಟಿರೋದು, ಸೊ ಹಾಗಾಗಿ ಅಡ್ಡ ನಿಂತಿದ್ದಾರೆ ಅಷ್ಟೇ. ಸೊ ನನಗೆ ಯಾವುದೇ ಒಂದು ರಿಸ್ಟ್ರಿಕ್ಷನ್ಸ್ ಇಲ್ಲ, ವೀಡಿಯೋ ಮಾಡಬೇಡ ಅಥವಾ ಯೂಟ್ಯೂಬ್ ಮಾಡಬೇಡ ಅಂತ ಹೇಳಿ. ಇಲ್ಲಿವರೆಗೂ ಯಾರು ಕೂಡ ನನಗೆ ಹೇಳಬೇಡ ನೀನು ಯೂಟ್ಯೂಬ್ ಮಾಡಬೇಡ ಅಥವಾ ಇನ್ಸ್ಟಾದಲ್ಲಿ ರೀಲ್ಸ್ ಅದೆಲ್ಲ ಮಾಡಬೇಡ ಅಂತ. ಸೊ ಹೆಂಗೆ ಬೇಕು ನಿನಗೆ ಇರು ಅಂತ ಹೇಳಿ ಬಿಟ್ಟಿದ್ದಾರೆ. ಸೊ ಅಷ್ಟು ಫ್ರೀಡಮ್ ಇದೆ ಸದ್ಯಕ್ಕೆ ನನಗೆ. ಬಟ್ ಕೆಲವೊಂದಷ್ಟು ಲಿಮಿಟ್ಸ್ನ ನಾನೇ ಹಾಕ್ಕೊಂಡಿರ್ತೀನಿ, ಅದನ್ನು ಕ್ರಾಸ್ ಮಾಡಬಾರ್ದು ಅಂತ. ಸೊ ಹಾಗಾಗಿ ನಾನು ಒಂದು ಲಿಮಿಟ್ನ ಕ್ರಾಸ್ ಮಾಡಲ್ಲ. ಸೊ ಹಾಗಾಗಿ ಅವ್ರ ಕಡೆಯಿಂದನೂ ನನಗೇನು ಪ್ರಾಬ್ಲಮ್ ಇಲ್ಲ. ಇವಾಗ ಕೆಲವೊಂದಷ್ಟು ಐಟಮ್ಸ್ ಇತ್ತವಲ್ಲ, ಅದೆಲ್ಲನೂ ಕೂಡ ಕ್ಲೀನ್ ಮಾಡಿಬಿಟ್ಟು ಒರೆಸಿ ಹಾಗೆ ಒಂದು ಪುಟ್ಟಿ ಒಳಗಡೆ ತುಂಬ್ತಾ ಇದ್ದೀನಿ. ಅದೇನೋ ಗೊತ್ತಿಲ್ಲ, ನಾನು ತುಂಬ ಇವಾಗ ಎದ್ದು ಬಗ್ಗಿ ನಿಂತ್ಕೊಂಡು ಮಾಡ್ತಾ ಇರೋದ್ರಿಂದನೋ ಏನೋ ತುಂಬಾ ಬ್ಯಾಕ್ ಪೇನ್ ಬಂದುಬಿಟ್ಟಿದೆ. ನನಗೆ ಚೂರು ಕೂಡ ಅದನ್ನು ಬೇರ್ ಮಾಡೋಕ್ಕಾಗ್ತಾ ಇಲ್ಲ. ಹಾಗಾಗಿ ಇವತ್ತು ಎಷ್ಟಾಗುತ್ತೆ ಅಷ್ಟು ಮಾಡಿ ಮುಗಿಸ್ಬಿಟ್ಟು ಸುಮ್ಮನೆ ಆಗಿಬಿಡೋಣ. ಮತ್ತೆ ಮನೆ ಶಿಫ್ಟ್ ಮಾಡ್ತೀವಲ್ವ, ಅವಾಗ ಬೇಕಿದ್ರೆ ಮಾಡ್ಕೊಂಡ್ರೆ ಆಯಿತು ಅಂತ ಡಿಸೈಡ್ ಮಾಡಿದ್ದೀನಿ. ಯಾಕಂದರೆ ಒಟ್ಟಿಗೆ ಸುಮ್ಮನೆ ಮಾಡಿ ಬ್ಯಾಕ್ ಪೇನ್ ಬರ್ಸ್ಕೊಂಡ್ರೆ ಆಮೇಲೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ನನಗೇನೆ ಅಂತ ಆ ಥರ ಅಂದ್ಕೊಂಡಿದ್ದೀನಿ. ಈ ಕಾಟ್ ಬಂದು ನಮ್ಮ ಮಾವನೇ ಮಾಡಿರೋದು. ಸೊ ಅವರು ಕಾರ್ಪೆಂಟರು, ಹಾಗಾಗಿ ಈ ಥರದ ಐಟಮ್ಸ್ ಎಲ್ಲ ಅವರೇ ಮಾಡ್ತಾಯಿರ್ತಾರೆ. ನಮ್ಮ ಮನೇಲಿರೋ ಎಷ್ಟೊಂದು ಐಟಮ್ಸ್ಗಳು ಅವರೇ ಮಾಡಿರೋದು. ಒಂದ್ಸಲ ತೋರಿಸ್ತೀನಿ ನಿಮಗೆ. ಹಾಗೆ ಇದ್ರ ಒಳಗಡೆ ಎಷ್ಟೊಂದು ಬೆಡ್ಶೀಟು ಹಾಗೆ ಪಿಲ್ಲೋಸು ಅದೆಲ್ಲನೂ ಕೂಡ ಡಬ್ ಮಾಡಿದ್ದಾರೆ. ಅದೆಲ್ಲನೂ ಕೂಡ ಇವಾಗ ಈ ಒಂದು ಬಾಕ್ಸ್ ಒಳಗಡೆ ಹಾಕ್ತೀನಿ. ಇಲ್ಲಾಂತಂದರೆ ದೊಡ್ಡ ಕವರ್ ತೊಗೊಂಡು ಅದ್ರ ಒಳಗಡೆ ಹಾಕಿ ಇಟ್ಬಿಡ್ತೀನಿ. ಇದೆಲ್ಲನೂ ಕೂಡ ಕ್ಲೀನ್ ಮಾಡಿ ಮುಗಿಸ್ಬಿಟ್ಟು ಆಮೇಲೆ ನಾನು ರೆಡಿಯಾಗಿ ಪಾಪನೂ ರೆಡಿ ಮಾಡಿಕೊಂಡು ಇವಾಗ ನಾನು ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ. ಸೊ ಮನೇಲಿ ಕೂತ್ಕೊಂಡು ಸುಮ್ಮನೆ ಬೋರ್ ಆಗ್ತಾಯಿತ್ತಲ್ಲ, ಹಂಗೆ ಹೋಗಿ ಬರೋಣ ಅಂತ ಅನ್ನಿಸ್ತು. ಹಾಗಾಗಿ ನಾನು ಮತ್ತು ಪಾಪು ಇಬ್ಬರು ಹೋಗ್ತಾ ಇದ್ದೀವಿ ಆಟೋದಲ್ಲೇ. ಆಟೋ ಬುಕ್ ಮಾಡೋದೇ ಒಂದು ದೊಡ್ಡ ತಲೆನೋವು ಗೈಸ್. ನಮ್ಮ ಏರಿಯಾಗೆ ಬರೋದೇ ಇಲ್ಲ ಚಾಮರಾಜಪೇಟೆಯಿಂದ, ಅಂದರೆ ಅದು ಗೋರಿಪಾಳಿಯಿಂದ ಬಳಸ್ಕೊಂಡು ಬರಬೇಕಲ್ಲ, ಫುಲ್ ಟ್ರಾಫಿಕ್ಕು ಆ್ಯಂಡ್ ರಶ್ ಅಂತ ಹೇಳಿ ಯಾರೂ ಬರೋದೇ ಇಲ್ಲ. 50 ರೂಪಾಯಿ ಆಗ್ತಾಯಿತ್ತು ಆಟೋಗೆ, ಬಟ್ 90 ರುಪೀಸ್ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅಮ್ಮ ಮನೆಗೆ ಬರ್ತಿದ್ದಂಗೆ ಫಸ್ಟ್ ಕೆಲಸ ನಂದು ಗಿಡಗಳನ್ನ ನೋಡೋದೇನೆ. ಸೊ ಇಲ್ಲಿರೋ ಗಿಡಗಳಿಗೆ ಕೆಲವೊಂದಷ್ಟಕ್ಕೆ ನೀರೇ ಹಾಕಿರಲಿಲ್ಲ, ಅಂದರೆ ಹಾಕಿದ್ದಾರೆ ಬಟ್ ಆದರೂ ಕೂಡ ಅದು ಒಂಥರ ಡ್ರೈ ಆಗಿಬಿಟ್ಟಿತ್ತು ಸಾಯಿಲ್ ಅಂತ ಹೇಳಿ ಒಂದು ಸ್ವಲ್ಪ ಗಿಡಕ್ಕೆಲ್ಲ ಕೂಡ ನೀರು ಹಾಕ್ತಾಯಿದ್ದೀನಿ. ಸೊ ನನಗೆ ಅದು ಏನೋ ಗಿಡಗಳಂದರೆ ಕ್ರೇಜ್ ನನಗೆ. ಸೊ ಅದೆಲ್ಲದಕ್ಕೂ ಕೂಡ ಇವಾಗ ಒಂದು ಸ್ವಲ್ಪ ನೀರು ಹಾಕಿ ಆಮೇಲಿಂದ ಪಾಪುಗೆ ಸರಿ ಮಾಡಿ ತಿನ್ನಿಸ್ಬೇಕು. ಡೌರಾಣಿ ಅಮ್ಮ ಬಂದಮೇಲೆ ನಾನು ಕೂಡ ಊಟ ಮಾಡಿಕೊಂಡೆ. ಆಮೇಲಿಂದ ಅಮ್ಮ ಪಾಪು ಎತ್ಕೊಂಡು ಹೋದರು. ಈ ಒಂದು ಸೈಕಲ್ ತಗ್ಲಾಕೊಂಡ್ಬಿಟ್ಟಿದೆ ನನ್ನ ಮಗಳಿಗೆ. ಆ್ಯಕ್ಚುಲಿ ಇದು ಭುವಿತಾ ಸೈಕಲ್ ಆಯ್ತು, ಅಂದರೆ ಪಕ್ಕದಲ್ಲಿ ಹುಡುಗಿ ನಿಂತಿದ್ದಾಳಲ್ವ ಆ ಸೈಕಲ್, ಆ ಹುಡುಗಿ ಸೈಕಲ್ ಅದು. ಒಂದು ರೌಂಡ್ ಓಡ್ಸೋಣ ಇವಳಿಗೆ ಅಂತ ಹೇಳ್ಬಿಟ್ಟು ಕೂಸಿದ್ದಾರೆ. ರಾಣಿ ಇಳಿತಾನೆ ಎಲ್ಲ ಸೈಕಲಿಂದ ಕೆಳಗಡೆ ಆಲ್ಮೋಸ್ಟ್ ಹಾಫ್ ಆನ್ ಅವರ್ ಮೇಲೆ ಆಟ ಆಡಿದ್ದಾಳೆ ಇದರಲ್ಲಿ. ಫುಲ್ ಡ್ಯಾನ್ಸ್ ಮಾಡ್ಕೊಂಡು ಅವಳು ಖುಷಿನೇ ಖುಷಿ ಸೈಕಲ್ ಅಂದರೆ. ಸೊ ಫುಲ್ಲು ಕುಣಿದಾಡ್ತಾಯಿದ್ಲು, ಎಷ್ಟೊತ್ತವರೆಗೂ ಸೈಕಲಲ್ಲೇ ಆಟ ಆಡಿದ್ಲು ಗೊತ್ತಾ. ಅದನ್ನೇನಾದರೂ ನಾವು ಮುಂದಕ್ಕೆ ತಳ್ಳಿಲ್ಲ ಅಂತಂದರೆ ಹಿಂದೆ ತಿರುಗಿ ನೋಡೋದು, ಮುಂದೆಗಡೆ ಹಿಂಗೆ ತಲೆನ ಆಡಿಸೋದು ತಳ್ಳಿ ಅಂತ. ಸೊ ಅಷ್ಟೊತ್ತು ಆಟ ಆಡ್ತಾಯಿದ್ಲು. ಪಾಪುನ ಸ್ವಲ್ಪ ಹೊತ್ತು ಸೈಕಲಲ್ಲಿ ಆಟ ಆಡಿಸ್ಬಿಟ್ಟು ಆಮೇಲೆ ಅಮ್ಮ ಪಾಪುಗೆ ತಲೆಗೆ ಸ್ನಾನ ಮಾಡಿಸಿದ್ರು. ನಾನು ಕೂಡ ರೆಡಿ ಆಗಿದ್ದೀನಿ. ಇವಾಗ ವಾಪಸ್ ಹೊರಡಬೇಕು ಅಮ್ಮನ ಮನೆಯಿಂದ ಗಂಡನ ಮನೆಗೆ. ಆಗಲೇ ಹೇಳಿದ್ನಲ್ಲ, ಆಟೋ ಬುಕ್ ಮಾಡೋದೇ ಒಂದು ದೊಡ್ಡ ತಲೆನೋವು. ಅಲ್ಲಿ ನಿಂತ್ಕೊಂಡ್ರೂ ಕೂಡ ಹೋಗಿ ಆಟೋ ಕರೆದ್ರೆ ಬರೋದೇ ಇಲ್ಲ, ಹಾಫ್ ಆನ್ ಅವರ್ ಮೇಲೆ ಕಾಯಬೇಕು. ಸೊ ಸರಿ ಅಂತ ಹೇಳಿ ನನ್ನ ತಮ್ಮ ರ್ಯಾಪಿಡೋದಲ್ಲಿ ಬುಕ್ ಮಾಡಿದ್ದ, ಬರುತ್ತೆ ಅಂತ ಹೇಳಿಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೀವಿ. ಇವಳು ನೋಡಿ ಸುಬ್ಬಿ ಹುಣ್ಸೆಹಣ್ಣ ಹೆಂಗೆ ತಿಂತಾ ಇದ್ದಾಳೆ. ಫಸ್ಟ್ ಟೈಮ್ ಹಾಕಿದಾಗ ಒಂಥರ ಮಾಡ್ಕೊತಾಳೆ, ಆಮೇಲೆ ಅವಳು ಇಷ್ಟಪಟ್ಟು ತಿಂತಾಳೆ.
ಆಟೋ ಬರ್ತಿದ್ದಂಗೆ ನಾವು ಕೂಡ ಹೊರಡ್ತೀವಿ. ಹಾಗೆ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಬೈ ಬಾಯ್. ಲಾಟ್ಸ್ ಆಫ್ ಲವ್.